ಈಗಾಗಲೇ ಸಾರಿಗೆ ಸಚಿವರು ಕೂಡ ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ರು ರಾಜ್ಯದ ಜನರಿಗೆ. ಅಂದ್ರೆ ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಯಾಕೆ ಮಾಡಬೇಕಾಗಿತ್ತು ಬಸ್ ಟಿಕೆಟ್ ದರವನ್ನ ಅಂತ ಹೇಳಿ. ಅದಕ್ಕೆ ಒಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟರು. ಯಾವ ಕಾರಣಕ್ಕೋಸ್ಕರ ಮಾಡಿದ್ವಿ ನಾವು, ಯಾಕೆ ಅನಿವಾರ್ಯತೆ ಇತ್ತು, ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಹೊರೆಯನ್ನ ಇಳಿಸೋದಕ್ಕಂತೂ ನಾವು ಟಿಕೆಟ್ ದರ ಏರಿಕೆ ಮಾಡಿಲ್ಲ ಅಂತ ಹೇಳಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ರು. ಇನ್ನು ರತನ್ ರಮೇಶ್ ಅವರೇ, ಈಗ ನಟರಾಜ್ ಗೌಡರು ಕೂಡ ಹೇಳ್ತಾ ಇದ್ರು ಒಂದಷ್ಟು ಕಾರಣಗಳನ್ನ ಕೂಡ ಕಂಪ್ಲೀಟ್ ಮಾಡಿ ನಟರಾಜ್. ಈಗ ಇಲ್ಲ, ನಾನೇನು ಹೇಳ್ತಾ ಇದ್ದೆ ಅಂದ್ರೆ ಈ ಪರಿಷ್ಕರಣೆ ಅನ್ನೋದು ಸಾಮಾನ್ಯ. ಈಗ ಸಚಿವರೇ ಹೇಳ್ದಂಗೆ 5 ವರ್ಷಗಳ ಮುಂಚೆ ಪರಿಷ್ಕರಣೆ ಆಗಿತ್ತು, ಅವಾಗಿಂದ ಪರಿಷ್ಕರಣೆ ಆಗೇ ಇಲ್ಲ. ಸ್ವಾಭಾವಿಕವಾಗಿ ಪರಿಷ್ಕರಣೆ ಆಗಬೇಕು ಹಣದುಬ್ಬರ ಸರಿ ಮಾಡಲಿಕ್ಕೆ. ಆಮೇಲೆ ಅವರೇ ಹೇಳ್ದಂಗೆ 9 ಕೋಟಿ ಖರ್ಚಾಗ್ತಿದ್ದ ಜಾಗ ಈಗ 14 ಕೋಟಿ ಖರ್ಚಾಗುತ್ತೆ ಪರ್ ಡೇ ಫ್ಯೂಯಲ್ ಎಕ್ಸ್ಪೆನ್ಸ್ ಅಂದಾಗ ಅದಕ್ಕೆ ಸರಿದೂಗಿಸ್ಲೇಬೇಕಾದ್ರೆ ಮಾಡಲೇಬೇಕಾಗುತ್ತೆ. ಆದರೆ ಅದ್ರ ಜೊತೆಗೆ ಏನಾಗಿತ್ತು ಅಂದರೆ ಕಳೆದ ಸರ್ಕಾರದಲ್ಲಿ ಈ ಸಿಬ್ಬಂದಿಗಳ ಸಾರಿಗೆ ಅವ್ರದ್ದು ಸಂಬಳ ಹೆಚ್ಚಿಗೆ ಮಾಡ್ತಾರೆ. ಹೆಚ್ಚಿಗೆ ಮಾಡಿ 38 ತಿಂಗಳ ಅರಿಯರ್ಸ್ ಕೊಡಬೇಕಾಗ್ತದೆ. 11,500 ಸಿಬ್ಬಂದಿಗಳಿಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕಾಗ್ತದೆ. ಕೊಡೋದೇ ಇಲ್ಲ ಸರ್ಕಾರ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅವ್ರಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ. ಅಂದ್ರೆ ಆ ರೀತಿಯ ನಮ್ಮ ಹೊಣೆಗಾರಿಕೆ ಅಂತ ಹೋಗ್ತಾರೆ. ಅವರು ಡೀಸೆಲ್ ಬಿಲ್ನ ಬಾಕಿ ಉಳಿಸ್ತಾರೆ, ಆಮೇಲೆ ಸಾಮಗ್ರಿಗಳ ಖರೀದಿದ ಬಿಲ್ನ ಬಾಕಿ ಉಳಿಸ್ತಾರೆ, ಭವಿಷ್ಯ ನಿಧಿನ ಫಿಲ್ ಮಾಡಬೇಕಲ್ಲ ಅದನ್ನ ಬಾಕಿ ಉಳಿಸ್ತಾರೆ. 5,900 ಕೋಟಿ ರೂಪಾಯಿ ನಮ್ಮ ಮೇಲೆ ಹೊಣೆಗಾರಿಕೆಯನ್ನ ಸಾಲವನ್ನ ಉಳಿಸಿ ಹೋಗ್ತಾರೆ ಬಿಜೆಪಿ ಸರ್ಕಾರ. ನಾವು ಬಂದ ಮೇಲೆ ಇವಾಗ್ಲವರೆಗೂ ಕೂಡ ನಾವು ಅದನ್ನು ಫುಲ್ಫಿಲ್ ಮಾಡ್ತಾನೆ ಇದ್ದೀವಿ. ಈ 4 ಸಂಸ್ಥೆಗಳಲ್ಲಿ ಶಕ್ತಿ ಯೋಜನೆ ಮುಖಾಂತರ ಸರ್ಕಾರ ನಮಗೆ 6,000 ಕೋಟಿ ರೂಪಾಯಿ ನವೆಂಬರ್ವರೆಗೂ ಸಂಪೂರ್ಣವಾಗಿ ಕೊಟ್ಬಿಟ್ಟಿದೆ, ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ. ನಾವು ಕೂಡ ಇಲಾಖೆಯಿಂದ ಯಾರಿಗೂ ಸ್ಯಾಲರಿ ಆಗಲಿ ಅಥವಾ ಭವಿಷ್ಯ ನಿಧಿ ಕೊಡಬೇಕಾದಾಗಲಿ ನವೆಂಬರ್ವರೆಗೂ ಎಲ್ಲ ಕಡೆ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಆದರೆ ಇವೆಲ್ಲ ನಾವು ಸರಿದೂಗಿಸ್ಬೇಕಾದಾಗ ಬಿಜೆಪಿ ನಮ್ಮಲ್ಲಿ ಓದಿಸಿರ್ತಕ್ಕಂಥ ಸಾಲ, ಈಗ ಆಗ್ತಾ ಇರ್ತಕ್ಕಂಥ ಹಣದುಬ್ಬರ, ಬೆಲೆ ಏರಿಕೆ, ಡೀಸೆಲ್ ಮೇಲೆ 2014ರಲ್ಲಿ 3.5 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ, ಈಗ 31 ರೂಪಾಯಿ ಇದೆ ಎಕ್ಸೈಸ್ ಡ್ಯೂಟಿ. 3.5 ರೂಪಾಯಿ ಎಕ್ಸೈಸ್ ಡ್ಯೂಟಿಯಲ್ಲಿ 31 ರೂಪಾಯಿ ಎಕ್ಸೈಸ್ ಡ್ಯೂಟಿಯಲ್ಲಿ ಅಜಗಜಾಂತರ ಇದೆ ವ್ಯತ್ಯಾಸ. ಸೊ ಇದೆಲ್ಲ ನಾವು ಸರಿದೂಗಿಸ್ಬೇಕಾದಾಗ ಇದು ಒಂದು ಚಿಕ್ಕ ಅನಿವಾರ್ಯತೆ ಇದೆ, ಅಗತ್ಯವಿದೆ, ಇದು ಪರಿಷ್ಕರಣೆ. ಆಮೇಲೆ ಶಕ್ತಿ ಯೋಜನೆ ಮುಖಾಂತರ ಯಾರ್ಯಾರು ಪ್ರವಾಸ ಮಾಡ್ತಾರೆ, ಪ್ರಯಾಣ ಮಾಡ್ತಾರೆ, ಅವ್ರಿಗೇನಾದ್ರು ಬೆಲೆ ಹೆಚ್ಚಿಗೆ ಆದರೆ ಸರ್ಕಾರ ಭರಿಸ್ತದೆ. ಅದು ಬಿಟ್ಟು ವಿದ್ಯಾರ್ಥಿಗಳಿಗಾಗಲಿ ಮಹಿಳೆಯರಿಗೆ ತೊಂದರೆ ಆಗೋದಿಲ್ಲ. ಇದು ಈ ಪರಿಷ್ಕರಣೆ ಸಾಮಾನ್ಯ ಪರಿಷ್ಕರಣೆ, ಅದರಿಂದ ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ಒಂದು ಭರವಸೆ. ರತನ್ ರಮೇಶ್ ಅವರೇ, ದರ ಏರಿಕೆ ಬಗ್ಗೆ ನಾವು ಒಂದು ಲೀಚ್ ಅಂತ ತಿಗಣೆಗಳನ್ನ ನಾವು ನೋಡಿದ್ದೀವಿ, ರಕ್ತ ಹೀರೋದ್ರಲ್ಲಿ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಜನರ ರಕ್ತ ಹೀರೋದ್ರಲ್ಲಿ ಫೇಮಸ್. ಇವ್ರ ಸರ್ಕಾರ ಬಂದ ನಂತರ ಇದು ಮೊದಲೇ ಬಾರಿ ಅಲ್ಲ ಈ ಬಸ್ಸು ದರ ಏರಿಸಿದ್ರು. ಈ ಹಿಂದೆ ಅವರು ಹಾಲಿನ ದರ ಏರಿಸಿದ್ರು, ಪೆಟ್ರೋಲ್ ದರ ಏರಿಸಿದ್ರು, ಬಿತ್ತನೆ ಬೀಜದ ದರ ಏರಿಸಿದ್ರು, ಮದ್ಯದ ದರ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ದರ ಏರಿಸಿದ್ರು, ಅಕ್ಕಿ ಬೆಲೆ ಏರಿಸಿದ್ರು. ಆದ್ರಿಂದಾಗಿ ಇದು ಏನು ಇವಾಗ ಇವರು ಹಲವಾರು ಇದನ್ನು ಕೊಡ್ಬೋದು, ಅಂದರೆ ಕಾರಣಗಳನ್ನು ಕೊಡ್ಬೋದು. ಆದರೆ ಬೆಲೆ ಏರಿಕೆ ಈ ಒಂದು ಸರ್ಕಾರ ಬಂದ ನಂತರ ಕಳೆದ 19 ತಿಂಗಳಲ್ಲಿ ಇದೇನು ಮೊದಲಲ್ಲ. ಅದೇ ದೇರ್ ಆಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್, ಅವೆಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಬಿಟ್ರೆ ಇವಾಗ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಮೇಡಮ್ ನಿಮಗೆ. 3,80,000 ಕೋಟಿ ಸಾರಿ 80,000 3,80,000 ನಮ್ಮ 3,80,000 ಕೋಟಿ ನಮ್ಮ ರಾಜ್ಯದ ಇದು ಏನು ಬಜೆಟ್. ಅದರಲ್ಲಿ ಈ ಎಲ್ಲ ಸ್ಯಾಲರಿ ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ಸುಮಾರು 80,000 ಕೋಟಿ ಉಳಿಯುತ್ತೆ ಅನ್ನುವಂಥದ್ದು, 84,000 ಕೋಟಿ ಉಳಿಯುತ್ತೆ ಅಂತ ನಾನು ಕೇಳಿದ್ದೀನಿ. ಆಯಿತಾ, ಒಬ್ಬರು ಇಕಾನಮಿಸ್ಟ್ ಅವ್ರ ಮಾತಲ್ಲಿ. ಇವಾಗ 84,000 ಕೋಟಿಯಲ್ಲಿ ಇವರು ಗ್ಯಾರಂಟಿ ಅಂತ ಕೊಡೋಕೆ 60,000 ಕೋಟಿ, 54,000 ಅಂತಾರೆ, ಒಂದ್ಸಲ 60,000 ಅಂತಾರೆ. ಆಯಿತು, 55,000 ಕೋಟಿನೇ ಇಟ್ಕೊಳ್ಳಿ ಅಥವಾ 60,000 ಕೋಟಿನೇ ಇಟ್ಕೊಳ್ಳಿ. ಉಳಿದ 24,000 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದದ್ದು ಎಲ್ಲಿಗೆ ಹೋಗ್ತಾ ಇದೆ? ಯಾಕಂತ ಹೇಳಿದ್ರೆ ಅನುದಾನ ಇವ್ರು ಯಾರಿಗೂ ಕೊಡ್ತಾ ಇಲ್ಲ. ಬೇರೆ ಯಾರು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ನ ಶಾಸಕರು ಹೇಳ್ತಿದ್ದಾರೆ ನಮಗೆ 1 ರೂಪಾಯಿ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ. BR ಪಾಟೀಲ್ ಅವರು ಹೇಳಿರ್ಬೋದು, ಗವ್ಯಪ್ಪನವ್ರು ಹೇಳಿರ್ಬೋದು, ಆನಂತರ ಅವ್ರ ಬಾಯಿಯನ್ನು ಮುಚ್ಚಿಸಲಾಯ್ತು. ಆಯ್ತಾ, ಅವರೇ ಹೇಳ್ತಿದ್ದಾರೆ ನಮಗೆ 1 ರೂಪಾಯಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು BJP-ಅವರಿಗಂತೂ ಬಿಡಿ, ನಮಗೆ ತಗ್ಗಿ ಬಗ್ಗಿದ್ರೆ ಮಾತ್ರ ನಿಮಗೆ ಅನುದಾನ ಸಿಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಇವರಿಂದ ಬಂದಿದೆ. ಆಯ್ತಾ, BJP-ಅವರಿಗೆ ಅವರು ಕನಸು ಕಾಣಬೇಕು ಅನುದಾನಕ್ಕೆ. ಇವ್ರಿಗೆ ಅನುದಾನ ಸಿಗಲ್ಲ, 1 ಕಿಲೋಮೀಟರ್ ರೋಡ್ ಆಗ್ತಾ ಇಲ್ಲ, ಒಂದು ಬ್ರಿಡ್ಜ್ ಆಗ್ತಾ ಇಲ್ಲ, ಯಾವ ಗುಂಡಿ ಇರುವಂಥದ್ದು ಹಾಗೆ ಇರ್ತದೆ, ಮುಚ್ಚುತ್ತಾ ಇಲ್ಲ. ಹಾಗಾದ್ರೆ 20,000 ಕೋಟಿ ಎಲ್ಲಿ ಹೋಗ್ತದೆ? ಅದಾದ ನಂತರ ಇವರು ಪೆಟ್ರೋಲ್ ಬೆಲೆ ಏರಿಸಿದ್ರು, ಬಿತ್ತನೆ ಬೀಜದ ರೈತರು ಬೆಳೆಯುವಂಥ ಬಿತ್ತನೆ ಬೀಜದ ದರ ಏರಿಸಿದ್ರು, ಮದ್ಯ ದರ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ದರ ಏರಿಸಿದ್ರು.
ಇದೇ ಎಷ್ಟಾಗಿದೆ ಈ ಒಂದು ಬೆಲೆ ಏರಿಕೆಯಿಂದ ನಿಮಗೆ ಎಷ್ಟು ಕಲೆಕ್ಟ್ ಆಗಿದೆ, ಆ ದುಡ್ಡು ಎಲ್ಲ ಹೋಯ್ತು. ಆಯ್ತಾ? ಅದಾದ ನಂತರ ಇವಾಗ ಪೆಟ್ರೋಲ್ದು ಒಂದು ಅವ್ರು ಮೆನ್ಷನ್ ಮಾಡಿದರು, ಯಾರೋ ರಾಮಲಿಂಗಾರೆಡ್ಡಿ ಅವರು. ನಿರ್ಮಲಾ ಸೀತಾರಾಮನ್ ಅವ್ರ ಮನೆ ಹೇಳಿದ್ದಾರೆ, ಆಯಿತು GST ಅಂಡರ್ ತಂದುಬಿಡೋಣ, ನೀವು ಸ್ಟೇಟ್ಗಳೆಲ್ಲ ರೆಡಿ ಇದ್ದಾರೆ ಕೇಳಿದ್ದಾರೆ. ಇವ್ರು ಹೇಳಿಬಿಡ್ಲಿ ನಾವು ರೆಡಿ ಇದ್ದೀವಿ ಅಂತ. ಇನ್ನೊಂದು ಏನಂತ ಹೇಳಿದರೆ, ಕರ್ನಾಟಕದಲ್ಲಿ 102 ರೂಪಾಯಿ ಇದೆ ಇವತ್ತು ಪೆಟ್ರೋಲಿನ ದರ, ತಮಿಳುನಾಡಲ್ಲಿ 100 ರೂಪಾಯಿ ಇದೆ, ಡೆಲ್ಲಿಲಿ 94 ರೂಪಾಯಿ ಇದೆ, ಗೋವಾದಲ್ಲಿ 97 ರೂಪಾಯಿ ಇದೆ, UPಲಿ 94.25 ರೂಪಾಯಿ ಇದೆ. ಹಾಗಾದ್ರೆ ಇಷ್ಟು ಡಿಫ್ರೆನ್ಸ್ ಕರ್ನಾಟಕದಲ್ಲಿ ಇರೋ ಕಾರಣ ಏನು? ಯಾಕಂದ್ರೆ ಇವರು ಹೆಚ್ಚಿನ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಸಾಮಾನ್ಯ ಜನರ ಮೇಲೆ ಒಂದು ಚೂರು ಕಾಳಜಿ ಇಲ್ಲದೆ ಇರುವಂಥದ್ದು ಇದರಲ್ಲಿ ನಿಮಗೆ ಬಟಬಯಲಾಗುತ್ತೆ. ಅದರಿಂದಾಗಿ ಯಾರೋ ಒಬ್ರು ಇವರು ಹೇಳ್ತಾ ಇದ್ರು, ಪಾಪ ಸಾರ್ವಜನಿಕರು, ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಇದನ್ನ ಕೊಟ್ಟರು. ಏನಂತ ಹೇಳಿದ್ರೆ, ನಿಮಗೆ ಯಾಕೆ ಮಾಡೋದು ಅಲ್ಲ ಇದು ಸುಮಾರು ಅರಿಯರ್ಸ್ ಅನ್ನ ಕೇಳ್ತಾ ಇದ್ದೀವಿ ನಾವು, ಅರಿಯರ್ಸ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಇವರು ಹುಳುಕುಗಳನ್ನು ಇಟ್ಕೊಂಡು ಕೇವಲ BJP ಅವರ ಮೇಲೆ ಕೈ ತೋರಿಸ್ಕೊಂಡು ಇವರು ಬೆಲೆ ಏರಿಕೆ ಮಾಡುವಂಥದ್ದು ಇದು ಸರಿಯಲ್ಲ. ಅಂದರೆ ಇವರು ಆಧುನಿಕ ಜಿಗಣೆಗೆ, ಇವರ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಆ ಒಂದು ಜಿಗಣೆ, ಆಧುನಿಕ ಜಿಗಣೆ, ಜನರ ರಕ್ತ ಹೀರೋದ್ರಲ್ಲಿ ಫೇಮಸ್ ಅಂತ ಹೇಳಿ. ನಾನು ಈ ರೀತಿ ಭಾಷೆ ಉಪಯೋಗಿಸೋದು ಬೇಡ ಅಂತ ತಿಳ್ಕೊಂಡಿದ್ದೆ. ನನಗೂ ಈ ಭಾಷೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಕೇಂದ್ರ ಸರ್ಕಾರ ಈ ರಕ್ತದ ರುಚಿ ನೋಡ್ಬಿಟ್ಟಿದೆ. ರಕ್ತದ ರುಚಿ ನೋಡ್ಬಿಟ್ಟು ರಕ್ತ ಹೀರುವ ರಾಕ್ಷಸರ ರೀತಿ ನಾನು ಈ ಭಾಷೆ ಉಪಯೋಗಿಸಬಾರ್ದು ಅಂದ್ಕೊಂಡಿದ್ದೆ. ನಾನು ಹೇಳಿದಲ್ಲ, 3 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ ಮೇಲೆ, ಒಂದು ಲೀಟರ್ ಡೀಸೆಲ್ ಮೇಲೆ 3 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರ ಬಂದ ಮೇಲೆ. 10 ವರ್ಷಗಳಲ್ಲಿ, ಈವನ್ ಕೋವಿಡ್ ಟೈಮಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ತೈಲ ಬೆಲೆ ಕಡಿಮೆಯಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಕಡಿಮೆಯಾಗಿ ನಮಗೆ ಕಡಿಮೆಗೆ ಸಿಗ್ತಾ ಇದ್ದು, ನಮಗೆ ವಿಂಡ್ಫಾಲ್ ಗೇನ್ ಅಂತಾರೆ ಅದಕ್ಕೆ, ಆ ಥರ ಗೇನ್ ಆಗ್ತಾ ಇದ್ರು ಕೂಡ ಇವರೇನು ಮಾಡಿಬಿಟ್ರು, ಆ ಹಣವನ್ನು ತೆಗೆದುಕೊಂಡು ಸುಮಾರು ಕಳೆದ 10 ವರ್ಷಗಳಲ್ಲಿ ಈ ಎಕ್ಸೈಸ್ ಡ್ಯೂಟಿನಲ್ಲೇ 25 ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ವರಮಾನ ಬಂದಿದೆ. ಅದು ರಕ್ತ ಇರದಂಗೆ, ರುಚಿ ನೋಡಿರೋ ರಾಕ್ಷಸ ರಕ್ತ ಇರ್ತದಲ್ಲ ಹಂಗೆ ಇರ್ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಆಯಿತು, ನೀವು ಇದು ಸೆಸ್ ಹಾಕ್ತಾರೆ, ನೀವು ವಿವಿಧ ರೀತಿಯ ಸೆಸ್ಗಳಾಗ್ತಾರೆ, ಅದು ಕೃಷಿಗಾಗ್ಬೋದು, ರೋಡ್ಗಾಗ್ಬೋದು, ಸೆಸ್ಗಳಾಗ್ತಾರೆ. 1 ರೂಪಾಯಿ ಆದ್ರೂ ನಮಗೆ ಕೊಡ್ತಾರ? ರಾಜ್ಯಗಳಿಗೆ ಕೊಡ್ತಾರ? 1 ಪೈಸಾನಾದ್ರೂ ರಾಜ್ಯಗಳಿಗೆ ಕೊಡ್ತಾರ? ನಾನು ಅದಕ್ಕೆ, ಯಾಕಂದ್ರೆ ಅಂಕಿಅಂಶ ಈಗ ನೀವು ಊಹಾಪೋಹ ಮಾಡ್ಕಲ್ಲ. ಅಂದ್ರೆ ರಕ್ತ ಇರೋ ಪಿಪಾಸು ಯಾರು, ರಕ್ತ ಇರೋ ರಾಕ್ಷಸರು ಯಾರು ಅಂದ್ರೆ ಕೇಂದ್ರ ಸರ್ಕಾರ. ಒಂದ್ ನಿಮಿಷ, ಈಗ GST, ಒಂದ್ ನಿಮಿಷ, ವಿವಿಧ ಮೂಲ ಅಂದ್ರೆ ಏನು? ಈಗ ಇಲ್ಲಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಹೋಗುತ್ತೆ, ಇಲ್ಲಿಂದ GST ಹೋಗುತ್ತೆ, ಇಲ್ಲಿಂದ ವಿವಿಧ ರೀತಿಯಲ್ಲಿ ನೀವು ಪ್ರೊಫೆಷನಲ್ ಟ್ಯಾಕ್ಸ್ ತಗೊಳ್ಳಿ, ಸೆಸ್ ತಗೊಳ್ಳಿ, ರಾಜ್ಯದಿಂದ ಕೇಂದ್ರಕ್ಕೆ ಹೋಗೋದು 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ. 4 ಲಕ್ಷ ಕೋಟಿ ರೂಪಾಯಿ ನಿಮ್ಗೆ ವಾಪಸ್ ಬರೋದು ಎಷ್ಟು ಬರುತ್ತೆ? 52,000 ಕೋಟಿ ರೂಪಾಯಿ ಮಾತ್ರ ಬರುತ್ತೆ. 1 ರೂಪಾಯಿ ಇಲ್ಲಿಂದ ತೆರಿಗೆ ಆಚೆಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ ನಮಗೆ ವಾಪಸ್ ಬರೋದು 13 ಪೈಸಾ ಮಾತ್ರ. ಈಗ ನೀವು ಹೇಳಿ, ಯಾರು ರಾಕ್ಷಸರು, ರಕ್ತ ಕುಡಿಯೋ ರಾಕ್ಷಸರು ಯಾರು ಅಂತ? ನಿಮ್ಮ ತೆರಿಗೆ. ಮೊನ್ನೆ GST ಮೀಟಿಂಗ್ ಹೋಗಿದ್ರಲ್ಲ, ನೀವು ಯಾಕೆ ಇದನ್ನ ಪ್ರಸ್ತಾಪ ಮಾಡಿ ಬಂದಿಲ್ಲ? ಆಯ್ತಪ್ಪ, ನಾವು ಪ್ರಸ್ತಾಪ ನೀವು ಮಾಡಿ. ಅಲ್ಲ, ನೀವು ಅದೇ ಕೌನ್ಸಿಲ್ ಸರ್ಕಾರ ನಿಮ್ದಲ್ಲ. GST ಕಾನ್ಸ್ಟಿಟ್ಯೂಟ್ ಮಾಡುವಾಗ ಕೃಷ್ಣ ಬೈರೇಗೌಡರು ಕರ್ನಾಟಕದ ಸರ್ಕಾರ ಇದ್ದಾಗ ನಾವು ಡೆಲ್ಲಿ ಹೋಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ, ತೆರಿಗೆ ಅನ್ಯಾಯ ಆಗ್ತದೆ, ಆರ್ಥಿಕ ಅನ್ಯಾಯ ಆಗ್ತದೆ, ಹೊರಗಡೆ ಬಂದಂತ ನಾನು ಮುಗಿಸ್ಬಿಡ್ತೀನಿ, ಆರೋಪ ಮಾಡ್ಬಿಡ್ತಾರೆ. ಇದು ಸರಿ? ನಾನು ತೆರಿಗೆ ಅನ್ಯಾಯ ಆಗ್ತದೆ, ಆರ್ಥಿಕ ಅನ್ಯಾಯ ಆಗ್ತದೆ, ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರ್ತಾವ್ರೆ, ತಾರತಮ್ಯ ಮಾಡ್ತಾವ್ರೆ, ನಮ್ಗೆ ತೆರಿಗೆ ಪಾಲ್ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ವಿಶೇಷ ಅನುದಾನ ಕೊಡ್ತಾ ಇಲ್ಲ, ಬಜೆಟ್ ನಲ್ಲಿ ಹೇಳಿರೋದು ವಾಪಸ್ ಕೊಡ್ತಾ ಇಲ್ಲ ನಮಗೆ ಅಂತೇಳಿ ನಾವು ಹೋಗಿ ಜನತಾ ಮಂತಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ನಿಮ್ಗೆ ಬದ್ಧತೆ ಇಲ್ವಾ ರಾಜ್ಯದ ಪರವಾಗಿ BJP ನಾಯಕರು? ನಾನು ಅದನ್ನೇ ಹೇಳ್ತಾ ಇರೋದು, ರಾಜ್ಯದ ಕೇವಲ ರಾಜಕೀಯ ಮಾಡಬೇಡಿ. ಬೇಡ, ಮೀಟಿಂಗ್ ಮಾಡ್ತಿರಲ್ಲ, ಆವಾಗ ಕೇಳಿದಿನ ಈಗ ಆಯ್ತು, ಯಾವಾಗ ಯಾಕೆ ಇದನ್ನ ಪ್ರಸ್ತಾಪ ಮಾಡಲ್ಲ? ಹೊರಗಡೆ ಬಂದು ರಾಜಕೀಯ ಯಾಕೆ ಮಾಡ್ತೀರಾ? ನಿಮ್ಮ ಮಾತೇ ಹೇಳ್ಬೇಡ, ನಿಮ್ಮ ಅಂಕಿಅಂಶ ಹೇಳ್ಬೇಡ. ನೀವು ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ರಿ. ನೀವು ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ರಿ? 5,300 ಕೋಟಿ ರೂಪಾಯಿ ರಾಜ್ಯಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರಿ. ನೀವು ಬೇರೆ ಕೊಟ್ರಾ? ಕೊಡ್ಲಿಲ್ಲ ಅಲ್ಲ. ನೀವು DPR ರೆಡಿ ಮಾಡಿ ಕೊಟ್ಟಿದ್ದೀರಾ, ಅದಕ್ಕೆ DPR ರೆಡಿ ಇದೆ, ಕೆಲಸ ರೆಡಿ ಆಗ್ತಾ ಇದೆ, ಕೊಡ್ತಾ ಇಲ್ಲ. ಬಸ್ ದರ ಏರಿಕೆ ನಾನು ಹೇಳಿದೆ, ಯಾಕಂದ್ರೆ ನಾನು ಅದು ಬಸ್ ದರ ಸಚಿವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ನಾವು ಕರೆಕ್ಟ್ ಆಗಿ ಹೇಳಿದೀವಿ. BJP ಸರ್ಕಾರ ಕಳೆದ 4 ವರ್ಷ ಇತ್ತಲ್ಲ, ಇಬ್ರು ಮುಖ್ಯಮಂತ್ರಿ ಇದ್ರಲ್ಲ, ಮಿಸ್ಟರ್ ಯಡಿಯೂರಪ್ಪನವರು, ಮಿಸ್ಟರ್ ಬೊಮ್ಮಾಯಿ ಅವರು, 4 ವರ್ಷಗಳಲ್ಲಿ 5,900 ಕೋಟಿ ರೂಪಾಯಿ ಸಾಲ ವರ್ಷ ಹೋಗಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ 5,900 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದ್ರು? ಅಂಕಿಅಂಶ ಕೊಡ್ತಾರ? ಅವ್ರು ಹೇಳ್ತಾರ?
ಯಾಕೆ 5,900 ಕೋಟಿ ರೂಪಾಯಿ ಸಾಲ ಬಿಟ್ರು? ಇರಿ ಅದಕ್ಕೆ ಉತ್ತರ ಕೊಡ್ತಾರೆ ಕೇಂದ್ರದಿಂದ ಈ ನಮಗೆ ಜೆಎನ್ ನರ್ಮ್ ಅಂತ ಇರ್ತಿತ್ತು 2004ರಲ್ಲಿ. ನೀವು ಬೆಂಗಳೂರಿನಲ್ಲಿ ಯಾವುದೇ ನೀವು ಬಸ್ ಸ್ಟಾಪ್ಗಳು ನೋಡಿ, ಜೆಎನ್ ನರ್ಮ್ ಯೋಜನೆಯಲ್ಲಿ ಈ ಬಸ್ ಸ್ಟಾಂಡ್ಗಳನ್ನು ನಿರ್ಮಿಸಲಾಗಿದೆ, ಜೆಎನ್ ನರ್ಮ್ ಯೋಜನೆಯಲ್ಲಿ ಈ ಬಸ್ಗಳನ್ನ ಕೊಂಡುಕೊಳ್ಳಲಾಗಿದೆ. ನಿಮ್ದು ಯಾವ ಯೋಜನೆ ರೀ? 10 ವರ್ಷದಿಂದ ಈಗ BJP ಯಾಕೆ 5,900 ಕೋಟಿ ಸಾಲ ಹೊರಿಸೋದ್ರು, ಯಾಕೆ ಇದ್ ಮಾಡೋದ್ರು ಅನ್ನೋದು